ಮೇಡಮ್, ಈಗ ಒಂದಷ್ಟು ಐಡಿಯಾಗಳನ್ನ ಕೂಡ ಮಕ್ಕಳು ಕೊಟ್ಟಿದ್ದಾರೆ. ಈಗ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯಲ್ಲಿ ನಿಮ್ಮ ತಾಟುಗಳು ಯಾವ ರೀತಿ ಇದೆ ಅಂತ? ಸೊ ಒನ್ ಆಫ್ ದಿ ಐಡಿಯಾ, ನಾನು ಪೀರಿಯಡ್ ಮೆನ್ಸ್ಟ್ರುಯಲ್ ಸ್ಟೇಷನ್ಸ್ನ ತೊಗೊಳೋದನ್ನ ನಾನು ಅಟ್ಲೀಸ್ಟ್ ನಂಗೆ ಬೇರೆ ಕಡೆ ಆಗದೆ ಇದ್ರು ನನ್ನೊಂದು ಇನ್ಸ್ಟಿಟ್ಯೂಷನ್, ನಾನೇ ಒಂದು 4 ಸಂಸ್ಥೆ ನಡೆಸ್ತೀನಿ. ಆ 4 ಸಂಸ್ಥೆ, ನನ್ನ ಕಾಲೇಜು, ನನ್ನ ಮಾಲ್ಗಳಲ್ಲಿ ನಾನು ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ನಾನು ನೀವು ಮಾಡೋಂಥ ಕೆಲಸ ಅಲ್ಲ. ಒಂದು ರಾಜಕೀಯದವರು ನಮಗೊಂದು ಗೈಡ್ಲೈನ್ಸ್ ಅನ್ನೋದು ಕೊಡಬೇಕು. ಅದನ್ನು ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಕಾನ್ಷಿಯಸ್ ಆಗಿ ಅದ್ರ ಮೇಲೆ ಒಂದು ಆ್ಯಕ್ಷನ್ ತೊಗೋಬೇಕು. ಅದು ಮಾಡಿದ್ರೆ ಮಾತ್ರ ಸಾಧ್ಯ. ನಾನು ನೀವು ಏನು ಮಾಡೋಕ್ಕಾಗುತ್ತೆ ಸರ್? ಅದಕ್ಕೆ ತಾನೇ ನಾನು ಒಬ್ಬಳೇ ನಿಂತಿಲ್ಲದೆ ಎಲ್ಲರನ್ನೂ ಕರ್ಕೊಂಡು ನಿಂತಿರೋದು. ಮೇಡಮ್, ಈಗ ಒಂದಷ್ಟು ಐಡಿಯಾಗಳನ್ನ ಕೂಡ ಮಕ್ಕಳು ಕೊಟ್ಟಿದ್ದಾರೆ. ಈಗ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯಲ್ಲಿ ನಿಮ್ಮ ತಾಟುಗಳು ಯಾವ ರೀತಿ ಇದೆ ಅಂತ? ಸೊ ಒನ್ ಆಫ್ ದಿ ಐಡಿಯಾ, ನಾನು ಪೀರಿಯಡ್ ಮೆನ್ಸ್ಟ್ರುಯಲ್ ಸ್ಟೇಷನ್ಸ್ನ ತೊಗೊಳೋದನ್ನ ನಾನು ಅಟ್ಲೀಸ್ಟ್ ನಂಗೆ ಬೇರೆ ಕಡೆ ಆಗದೆ ಇದ್ರು ನನ್ನೊಂದು ಇನ್ಸ್ಟಿಟ್ಯೂಷನ್, ನಾನೇ ಒಂದು 4 ಸಂಸ್ಥೆ ನಡೆಸ್ತೀನಿ. ಆ 4 ಸಂಸ್ಥೆ, ನನ್ನ ಕಾಲೇಜು, ನನ್ನ ಮಾಲ್ಗಳಲ್ಲಿ ನಾನು ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ನಾನು ನೀವು ಮಾಡೋಂಥ ಕೆಲಸ ಅಲ್ಲ. ಒಂದು ರಾಜಕೀಯದವರು ನಮಗೊಂದು ಗೈಡ್ಲೈನ್ಸ್ ಅನ್ನೋದು ಕೊಡಬೇಕು. ಅದನ್ನು ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಕಾನ್ಷಿಯಸ್ ಆಗಿ ಅದ್ರ ಮೇಲೆ ಒಂದು ಆ್ಯಕ್ಷನ್ ತೊಗೋಬೇಕು. ಅದು ಮಾಡಿದ್ರೆ ಮಾತ್ರ ಸಾಧ್ಯ. ನಾನು ನೀವು ಏನು ಮಾಡೋಕ್ಕಾಗುತ್ತೆ ಸರ್? ಅದಕ್ಕೆ ತಾನೇ ನಾನು ಒಬ್ಬಳೇ ನಿಂತಿಲ್ಲದೆ ಎಲ್ಲರನ್ನೂ ಕರ್ಕೊಂಡು ನಿಂತಿರೋದು. ಇಷ್ಟು ಐಶ್ವರ್ಯ ಅವರ ಮಾತು. ಒಟ್ಟಾರೆ ಬ್ರ್ಯಾಂಡ್ ಬೆಂಗಳೂರನ್ನ ಕಟ್ಟುವಲ್ಲಿ ನಮ್ಮ ಕೈಲಾದಷ್ಟು ಅವಕಾಶ ಸಿಕ್ಕಿದೆ. ಆ ಒಂದು ಅವಕಾಶವನ್ನ ಉಪಯೋಗಿಸುವ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಐಶ್ವರ್ಯ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.